ಯಾವುದು ಜಂಟಿ ಸರ್ವೆ ಮಾಡಿಲ್ಲ. ಆಮೇಲೆ ಇನ್ನೊಂದು ತಮ್ಗೆ ಹೇಳೋದು ಇಷ್ಟಪಡ್ತೀನಿ, ನಾವು ಇವಾಗ ಏನು ಒತ್ತುವರಿ ತೆರವುಗೊಳಿಸ್ತಾ ಇದ್ದೀವಿ, ಇಟ್ ಈಸ್ ನೋಟಿಫೈಡ್ ಫಾರೆಸ್ಟ್ ಲ್ಯಾಂಡ್. ನಾವು ಡೀಮ್ ಫಾರೆಸ್ಟ್ ಆಗಲಿ ರೆಕಾರ್ಡೆಡ್ ಫಾರೆಸ್ಟ್ ಆಗಲಿ ಯಾವುದು ಮುಟ್ತಾ ಇಲ್ಲ. ಏನು ಡೀಮ್ ಫಾರೆಸ್ಟ್ದು ರೆಕಾರ್ಡೆಡ್ ಫಾರೆಸ್ಟ್ದು ಅವರು ನಮಗೆ ಬೌಂಡ್ರಿನ ಗುರುತು ಮಾಡಿ ಕೊಡಬೇಕು, ಜಂಟಿ ಸರ್ವೆ. ಸೊ ಅದನ್ನು ಮಾಡಿಲ್ಲ. ನೋಟಿಫೈಡ್ ಫಾರೆಸ್ಟ್ ಲ್ಯಾಂಡ್ದು ಅವಶ್ಯಕತೆ ಇಲ್ಲ ಜಂಟಿ ಸರ್ವೆ ಮಾಡುವಂಥದ್ದು, ಯಾಕೆಂದರೆ ಈಸ್ ಆಲ್ರೆಡಿ ನಮಗೆ ಅದು ಬೌಂಡ್ರಿ ಗೊತ್ತಿದೆ. ಡೀಮ್ ಫಾರೆಸ್ಟ್ ಜಂಟಿ ಸರ್ವೆ ನಡೀತಾ ಇದೆ. ಸೊ ಅದಕ್ಕೆ ನಾವು ಅಲ್ಲಿ ನಾವು ಡೀಮ್ ಫಾರೆಸ್ಟ್ ರೆಕಾರ್ಡೆಡ್ ಫಾರೆಸ್ಟ್ ಜಂಟಿ ಸರ್ವೆ ಮಾಡ್ತಾ ಇದ್ದಾರೆ. ನಾವು ಇವಾಗ ಒತ್ತುವರಿ ತೆರವುಗೊಳಿಸ್ತಾ ಇರೋದು ನೋಟಿಫೈಡ್ ಫಾರೆಸ್ಟ್ ಲ್ಯಾಂಡ್, ರಾಜ್ಯ ಅರಣ್ಯ ನೋಟಿಫೈಡ್ ಫಾರೆಸ್ಟ್ ಲ್ಯಾಂಡ್, ಅಧಿಸೂಚಿತ ಅರಣ್ಯ ಪ್ರದೇಶವನ್ನು ಮಾತ್ರ ನಾವು ಇವಾಗ ಒತ್ತುವರಿ ಕಾರ್ಯಾಚರಣೆ ಮಾಡ್ತಾ ಇರೋದು. ಅದರಲ್ಲಿ ನಾನು ನಿಮ್ಗೆ ಹೇಳಿದ ಹಾಗೆ ಗ್ರ್ಯಾಂಟ್ ಇಲ್ಲದೆ ಇರೋವಂಥದ್ದು, ಏನು ಇಲ್ಲದೆ ಇರೋವಂಥದ್ದು, ಯಾರು ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಅಂಥವನ್ನ ನಾವು ಟಾರ್ಗೆಟ್ ಮಾಡಿ ನಾವು ಅದನ್ನು ಇದು ಮಾಡಿ ಕ್ರೋಢೀಕರಣ ಮಾಡಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಪ್ರತಿ ತಾಲೂಕಿಗೆ ಒಬ್ಬೊಬ್ಬರ ನಿಯೋಜನೆ ಮಾಡಿದ್ದಾರೆ. ಒಬ್ಬರು ಅದಕ್ಕೆ ಅದು ಸ್ವಲ್ಪ ಡಿಲೇ ಆಗಿ ಮಾಡ್ತಾ ಇದ್ದಾರೆ, ಬಟ್ ಮಾಡ್ತಾ ಇದ್ದಾರೆ. ಭಾಳ ಸ್ವಲ್ಪ 50% ಅಷ್ಟು ಟಾರ್ಗೆಟ್ ರೀಚ್ ಆಗಿದೆ. ಇಲ್ಲ, ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೆ ಬಂದು ಅವ್ರು ಮಾಡ್ತಾರೆ. ಆಮೇಲೆ ಇನ್ನೊಂದು ತಮಗೆ ಹೇಳಬೇಕಾಗಿತ್ತು, ಲೋಕಾಯುಕ್ತದಿಂದನೂ ಸುವಮೋಟೋ ಕೇಸ್ ನಮ್ಮ ಮೇಲೆ ದಾಖಲು ಮಾಡಿದ್ದಾರೆ. ಅರಣ್ಯ ಅಧಿಕಾರಿಗಳ ಮೇಲೆ ಪ್ರಕೃತಿ ನಾಶ ಆಗ್ತಾ ಇದೆ, ಮತ್ತು ಅರಣ್ಯ ಒತ್ತುವರಿ ಹೆಚ್ಚಾಗ್ತಾ ಇದೆ, ಮತ್ತು ಒತ್ತುವರಿ ತೆರವುಚರಣೆ ಮಾಡ್ತಾ ಇಲ್ಲ, ಅರಣ್ಯ ರಕ್ಷಣೆ ಮಾಡುವಂಥ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಲೋಕಾಯುಕ್ತ ನಮ್ಮ ಮೇಲೆ ಸುವಮೋಟೋ ಕೇಸನ್ನ ಹಾಕ್ಕೊಂಡಿದೆ. ಸೊ ಇವೆಲ್ಲ ಫಾರೆಸ್ಟನ್ನ ಉಳಿಸೋದಕ್ಕೋಸ್ಕರ ಎಲ್ಲ ಕಡೆಯಿಂದನೂ ಸ್ಟ್ರಿಕ್ಟ್ ಬೈಂಡಿಂಗ್ಸ್ ಇದೆ. ಸೊ ಅರಣ್ಯ ಇಲಾಖೆ ಇಟ್ ಈಸ್ ಫೋರ್ಸ್ ಟು ಡೂ ಆ್ಯಂಡ್ ಇಟ್ಸ್ ಎ ಡ್ಯೂಟಿ ಟು ಡೂ. ನಾವು ಒತ್ತುವರಿ ಕಾರ್ಯಾಚರಣೆಯನ್ನು ನಾವು ಮುಂದುವರಿಸ್ತೀವಿ, ಮಾಡಲೇಬೇಕು. ಆಮೇಲೆ ಇಲ್ಲಿ 3 ಸ್ಟೇಟ್ ಇದೆ, ತಮಿಳ್ನಾಡು ಬಾರ್ಡ್ರ್ ಬರುತ್ತೆ, ಆಂಧ್ರ ಬಾರ್ಡ್ರ್ ಬರುತ್ತೆ. ಸೊ ತಮಿಳ್ನಾಡು ಬಾರ್ಡ್ರಲ್ಲಿ, ಆಂಧ್ರ ಬಾರ್ಡ್ರಲ್ಲಿ, ಸೊ ತಮಿಳ್ನಾಡವರು ನಮ್ಮ ಫಾರೆಸ್ಟ್ ಒಳಗಡೆ ಬಂದು ಒತ್ತುವರಿ ಮಾಡಿದ್ದಾರೆ, ಬಟ್ ಅವ್ರಿಗೆ ಗ್ರ್ಯಾಂಟ್ಸ್ ಆಗಿದೆ. ಇವೆಲ್ಲ ಅನುಮಾನ ತರುವಂಥ ಕೆಲಸ. ಅದ್ರ ಬಗ್ಗೆ ನಾವು ಅವ್ರಿಗೆ, ಹೌದು, ಬಹಳಷ್ಟು ರಸ್ತೆಗಳಾಗಿದೆ ಅರಣ್ಯ ಇಲಾಖೆಯಲ್ಲಿ, ಅರಣ್ಯ ಪ್ರದೇಶದಲ್ಲಿ. ಇಲ್ಲ, ಇವಾಗ ಅದಕ್ಕೆ ಬರ್ತಾ ಇದ್ದೀನಿ ನಾನು. ನಮ್ಮ ಅರಣ್ಯ ಪ್ರದೇಶದಲ್ಲಿ ಬಹಳಷ್ಟು ಅನಧಿಕೃತವಾದಂತಹ ರಸ್ತೆಗಳು ಆಗಿದ್ದಾವೆ, ಮತ್ತು ಭಾಳಷ್ಟು ಬೆಸ್ಕಾಂ ಅವರು ಲೈಟ್ನ ಎಳೆದಿದ್ದಾರೆ. ಸೊ ಇವಾಗ ಅದನ್ನು ನಾವೆಲ್ಲ ಪಟ್ಟಿ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ಮುಂದೆ ಇದರಲ್ಲಿ ಮೀಟಿಂಗಲ್ಲಿ ಅದನ್ನು ನಾವು ಎಕ್ಸಿಬಿಟ್ ಮಾಡ್ತೀವಿ. ಆಮೇಲೆ ನಾನು ಹೇಳಿದಾಗೆ ಈ 3 ಸ್ಟೇಟ್ಸ್ ಒಟ್ಟಿಗೆ ಇರೋದ್ರಿಂದ, ಸೊ ಅಲ್ಲಿರೋರು ಅವ್ರದ್ದು ವೋಟರ್ ಐ ಡಿ ಎಲ್ಲ ಆಂಧ್ರ ಮತ್ತು ತಮಿಳ್ ಸ್ಟೇಟ್ ಇದೆ, ಬಟ್ ಅವ್ರು ಒತ್ತುವರಿ ಮಾಡ್ಕೊಂಡಿರೋದು ನಮ್ಮ ಅರಣ್ಯ ಪ್ರದೇಶದಲ್ಲಿ, ಮತ್ತು ಅವ್ರಿಗೆ ಗ್ರ್ಯಾಂಟ್ಗಳು ಕೂಡ ಆಗಿದೆ. ಸೊ ಇದರಲ್ಲೇ ಅರ್ಥ ಆಗ್ತಾ ಇದೆ ಸೊ ಹೇಗೆ ಅರಣ್ಯ ಪ್ರದೇಶವನ್ನು ಹೇಗೆ ಅನಧಿಕೃತವಾಗಿ ಮಾಡಿದ್ದಾರೆ. ಸೊ ಅಂಥವೆಲ್ಲ ಇವಾಗ ನಾವು ಟ್ಯಾಕಲ್ ಮಾಡಿ ಕಾನೂನುಬದ್ಧವಾಗಿ ನಾವು ಅದನ್ನು ಒತ್ತುವರಿ ತೆರವುಗೊಳಿಸ್ತೀವಿ.